ಮಾನವ ಸಂಘರ್ಷ ತಡೆಗೆ ಜನರು ಸಹಕಾರ ನೀಡಬೇಕು. ಆದರೆ ಕೆಲವೊಮ್ಮೆ ಇಲಾಖೆಯ ಮಾರ್ಗಸೂಚಿಗಳನ್ನು ಧಿಕ್ಕರಿಸಿ ಜನರು ನಿರ್ಲಕ್ಷ್ಯ ತೋರುವುದರಿಂದ ಅನಾಹುತಗಳು ಘಟಿಸುತ್ತವೆ ಎಂದು ರಾಜ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಭಿಪ್ರಾಯಿಸಿದರು. ದುಬಾರೆಯಲ್ಲಿ ಬುಧವಾರ ನೂತನ ತೂಗು ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸುಮಾರು 200ರಿಂದ 300 ಆನೆಗಳು ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿದ್ದು, ಇದರಿಂದ ಸಂಘರ್ಷ ಹೆಚ್ಚಾಗಿದೆ ಎಂದರು. ಆನೆ ಸೆರೆ ಹಿಡಿಯುವುದು ಅತ್ಯಂತ ಅಪಾಯಕಾರಿ ಮತ್ತು ದುಬಾರಿ ಕೆಲಸ. ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಕೈಗೊಳ್ಳಲು ಮತ್ತು ಜೀವಹಾನಿಯಾಗದಂತೆ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದರು. ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ, ಕಂದಕ ನಿರ್ಮಾಣ, ಕಮಾಂಡರ್ ಸೆಂಟರ್, ಸಿಬ್ಬಂದಿ ನಿಯೋಜನೆ, ಆರ್ಆರ್ಟಿ, ಟಾಸ್ಕ್ ಫೋರ್ಸ್ ರಚನೆ ಹೀಗೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವನ್ಯಪ್ರಾಣಿ ಮತ್ತು ಮನುಷ್ಯರು ಹಿಂದಿನಿಂದಲೂ ಸಹಬಾಳ್ವೆ ನಡೆಸುತ್ತಿದ್ದು, ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಈಶ್ವರ್ ಖಂಡ್ರೆ ಹೇಳಿದರು. ಸುಮಾರು ಈಗಾಗಲೇ 200-300 ಆನೆಗಳು ಇವತ್ತು ಅರಣ್ಯದ ಇದರಿಂದ ಹೊರಗಡೆ ಇದ್ದಾವೆ. ಇವತ್ತು ಏನು ತೋಟದ ಆನೆ ಅಂತ ಹೇಳ್ಬೋದು. ಮೊದಲಿನಿಂದಲೂ ತೋಟದಲ್ಲೇ ಹುಟ್ಟುತ್ತಾ ಇದ್ದಾವೆ, ತೋಟದಲ್ಲೇ ಜೀವನ ಮಾಡ್ತಾ ಇದ್ದಾವೆ. ಆ ತೋಟದ ಆನೆಗಳಿಂದ ಇವತ್ತು ಮಾನವ ಪ್ರಾಣಿ ಸಂಘರ್ಷ ಭಾಳ ಜಾಸ್ತಿ ಆಗಿದೆ. ಅವಕ್ಕೆ ನಾವು ಮತ್ತೆ ಸೆರೆ ಹಿಡಿದು ಬೇರೆ ಕಡೆ ಅರಣ್ಯದಲ್ಲಿ ಬಿಡುವಂಥದ್ದಾಗಿರ್ಬೋದು ಅಥವಾ ರೆಸ್ಕ್ಯೂ ಸೆಂಟ್ರಲ್ಲಿ ಅವರಿಗೆ ಬಿಡುವಂಥದ್ದಾಗಿರ್ಬೋದು. ಅದೆಲ್ಲ ನೋಡಿ, ಒಂದು ಆನೆ ಹಿಡಿಬೇಕು ಅಂತ ಹೇಳಿದರೆ ಅದು ಅತ್ಯಂತ ಅಪಾಯವಾದಂಥ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಕಾರ್ಯಾಚರಣೆ ಇದೆ. ಅದಕ್ಕೆ ಕುಮ್ಕಿ ಆನೆಗಳು ಬೇಕು, ವೆಟರ್ನರಿ ಬೇಕು, ಡಾಟ್ ಮಾಡೋನು ಬೇಕು, ಅದನ್ನು ತೆಗೆದುಕೊಂಡು ಹೋಗಬೇಕು, ಇವೆಲ್ಲವೂ ಇದೆ. ಸೊ ಹೀಗಾಗಿ ಇದಕ್ಕೆ ಶಾಶ್ವತವಾದಂಥ ಪರಿಹಾರನೂ ಕಂಡುಕೊಳ್ಳಬೇಕು ಮತ್ತು ಯಾವುದೇ ರೀತಿಯ ಪ್ರಾಣ ಹಾನಿ ಆಗಬಾರ್ದು ಅನ್ನೋಂಥದ್ದಕ್ಕೆ ಸಾಕಷ್ಟು ನಮ್ಮ ಇಲಾಖೆ ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದೆ. ಇನ್ನು ಮುಂದೇನೂ ಮುಂಬರುವಂಥ ದಿನಮಾನಗಳಲ್ಲಿ ರೈಲ್ವೆ ಬ್ಯಾರಿಕೇಡ್ ಇರ್ಬೋದು, ಟೆಂಟಿಕಲ್ ಫೆನ್ಸಿಂಗ್ ಇರ್ಬೋದು, ಎಲಿಫೆಂಟ್ ಪ್ರೂಫ್ ಟ್ರೆಂಚ್ಗಳಿರ್ಬೋದು, ಕಮಾಂಡ್ ಸೆಂಟರ್ ಮಾಡಿದ್ದೇವೆ. ಆಧುನಿಕ ಉಪಕರಣಗಳನ್ನು ಉಪಯೋಗ ಮಾಡಲಿಕ್ಕೆ ಹೇಳಿದ್ದೇವೆ. ನಮ್ಮ ಫ್ರಂಟ್ ಲೈನ್ ಸಿಬ್ಬಂದಿಗಳಿಗೆ ಡಿಪ್ಲಾಯ್ ಮಾಡ್ತಾ ಇದ್ದೇವೆ. APCಗಳು, ಆ್ಯಂಟಿ ಪೋಚಿಂಗ್ ಕ್ಯಾಂಪ್, RRT ಮತ್ತು ನಿಮ್ಮ ಇವತ್ತೇನು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಆಗಲಿ, ಲೇಪರ್ಡ್ ಟಾಸ್ಕ್ ಫೋರ್ಸ್ ಆಗಲಿ, ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಸೌಕರ್ಯಗಳು ನಾವು ಕೊಡ್ತಾ ಇದ್ದೇವೆ. ಹೀಗಾಗಿ ಇದನ್ನು ತಡೆಗಟ್ಟಲಿಕ್ಕೆ ಶ್ರಮ ಮಾಡ್ತಾ ಇದ್ದೇವೆ. ಜನರು ನಮಗೆ ಸಹಕಾರ ಮಾಡಬೇಕು ಅಂತ ಕೋರ್ತಾ ಇದ್ದೇನೆ. ಅನೇಕ ಸಲ ಏನಾಗ್ತದೆ ಅಂತ ಹೇಳಿದರೆ, ನಾವು ಈಗ ಪ್ರಚಾರ ಮಾಡ್ತೇವೆ, ಇಲ್ಲ ಆನೆ ಇದೆ ಇಲ್ಲಿ, ನೀವು ಯಾರೂ ದಯವಿಟ್ಟು ಸಾಯಂಕಾಲ ಆಗಲಿ ಅಥವಾ ಬೆಳಗ್ಗೆ 8 ಗಂಟೆ ಒಳಗೆ ಹೊರಗಡೆ ಬರಬೇಡಿ ಅಂತ ಹೇಳ್ತೀವಿ. ನಮ್ಮ ಅಧಿಕಾರಿಗಳು ಹೋಗಿ ರಾತ್ರಿ ಹಗಲ ಶ್ರಮ ಮಾಡ್ತಾ ಇದ್ದಾರೆ. ಜೀವದ ಹಂಗನ್ನು ತೊರೆದು ಅವರು ಇವತ್ತು ಪ್ರದೇಶಕ್ಕೆ ಮುನ್ನುಗ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಸಹಿತ ಕೆಲವರು ಇವತ್ತು ಅದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಹೊರಗಡೆ ಬರುವಂಥದ್ದು, ನಮ್ಮ ಏನು ಇವತ್ತು ಮಾರ್ಗಸೂಚಿ ನಾವು ಬಿಡ್ತೀವಿ ಅದನ್ನು ಅವರು ಫಾಲೋ ಮಾಡೋದಿಲ್ಲ. ಇದರಿಂದ ಅನೇಕ ಸಲ ಇಂಥ ಒಂದು ದುರ್ಘಟನೆಗಳು ಆಗ್ತವೆ. ಇದಕ್ಕೆ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಇಲ್ಲಿರುವಂಥ ಸಾರ್ವಜನಿಕರೇನಿದ್ದಾರೆ, ಅರಣ್ಯವಾಸಿಗಳಿರ್ಬೋದು ಅಥವಾ ಇಲ್ಲ ಅರಣ್ಯದ ಅಂಚಿನಲ್ಲಿರುವಂಥ ಏನು ಜನ ಇದ್ದಾರೆ, ಅವರು ನಮ್ಮ ಅರಣ್ಯ ಇಲಾಖೆಗೆ ಸಹಕಾರ ಕೊಟ್ಟರು ಅಂತ ಹೇಳಿದರೆ ಇವತ್ತು ಇದನ್ನು ತಡೀಲಿಕ್ಕೆ ಸಾಧ್ಯ ಆಗ್ತದೆ ಮುಂದಿನ ದಿನ. ಯಾಕೆಂದರೆ ನೋಡಿ, ಸಹಬಾಳ್ವೆ ಈಗ ನಾವು ಮತ್ತು ವನ್ಯಜೀವಿಗಳು ಸಹಬಾಳ್ವೆ ಹಿಂದಿನಿಂದಲೂ ಮಾಡಿಕೊಂಡೇ ಬಂದಿದ್ದಿದೆ. ಯಾವ ರೀತಿಯಲ್ಲಿ ಇವತ್ತು ಆನೆಗಳು ಬಂದರೆ, ಚಿರತೆಗಳು ಬಂದರೆ, ಹುಲಿಗಳು ಬಂದರೆ, ಆನೆಗಳ ಪುನರ್ವಸತಿಗಾಗಿ ಭದ್ರಾ ಯೋಜನೆ ರೂಪಿಸಲಾಗಿತ್ತು. ಆದರೆ ಅದು ಹುಲಿ ಸಂರಕ್ಷಿತ ಪ್ರದೇಶ ಎಂಬ ಕಾರಣಕ್ಕೆ ಕೇಂದ್ರ ಸರ್ಕಾರ ಯೋಜನೆಯನ್ನೇ ನಿರಾಕರಿಸಿತ್ತು. ಈಗ ರಾಜ್ಯದಲ್ಲೇ ಪ್ರತ್ಯೇಕ ಯೋಜನೆ ರೂಪಿಸಲು ತಿಳಿಸಲಾಗಿದ್ದು, ಇದಕ್ಕಾಗಿ ಜಾಗ ಗುರುತಿಸಲಾಗಿದೆ. ಶೀಘ್ರ ಯೋಜನೆ ಕಾರ್ಯಗತವಾಗಲಿದೆ ಎಂದು ಈಶ್ವರ್ ಖಂಡ್ರೆ ಹೇಳಿದರು. ಈಗ ಭದ್ರಾ ಯೋಜನೆ ಈಗ ಪ್ರಗತಿಯಲ್ಲಿದೆ. ಇವತ್ತೊಂದು ಆನೆಧಾಮ ಮಾಡಬೇಕು ಅಂತೇಳಿ ಹೇಳಿ ನಾವು ಹಿಂದೆನೇ ಭಾಳಷ್ಟು ದಿವಸ ಪ್ರಯತ್ನ ಮಾಡಿದ್ದೇವೆ. ಅದು ಭದ್ರಾದಲ್ಲಿ ಒಂದು ಕೋರ್ ಏರಿಯಾದಲ್ಲಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಟೈಗರ್ ಕನ್ಸರ್ವೇಷನ್ ರಿಸರ್ವ್ ಇದೆ, ಅಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರವು ಅದನ್ನು ತಿರಸ್ಕಾರ ಮಾಡಿದರು. ತಿರಸ್ಕಾರ ಮಾಡಿದ ಮೇಲೆ ಈಗ ನಮ್ಮ ರಾಜ್ಯ ಮಟ್ಟದಲ್ಲಿ ಯಾವುದು ಮಾಡ್ಬೋದು ಮತ್ತು ಕೇಂದ್ರಕ್ಕೆ ಹೋಗುವಂಥದ್ದು ಅವಶ್ಯಕತೆ ಇರಬಾರ್ದು ಅಂತ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಹೀಗಾಗಿ ಮತ್ತೊಂದು ವಿನ್ಯಾಸ ಮಾಡಿದ್ದಾರೆ. ಇನ್ನೊಂದು ಪ್ರದೇಶ ಭೂಮಿಯನ್ನು ಗುರುತಿಸಿದ್ದಾರೆ. DPR ವಿಸ್ತೃತ ಯೋಜನಾ ವರದಿ ತಯಾರಾಗ್ತಾ ಇದೆ. ಆದಷ್ಟು ಶೀಘ್ರದಲ್ಲಿ ಇವತ್ತು ಏನು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಅಂತ ನಾವು ಘೋಷಣೆ ಮಾಡಿದ್ದೇವೆ, ಅದನ್ನು ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತೇವೆ. ಶೃಂಗೇರಿ ಚುನಾವಣಾ ಫಲಿತಾಂಶದಲ್ಲಿ ಭಾರೀ ಅಕ್ರಮ ನಡೆದಿದೆ ಎಂದು ಆರೋಪಿಸಿದ ಖಂಡ್ರೆ, ಚುನಾವಣಾ ಆಯೋಗವು ಯಾರ ನಿರ್ದೇಶನದ ಮೇರೆಗೆ ಕೆಲಸ ಮಾಡುತ್ತಿದೆ ಎಂಬುದು ಸರ್ವವಿದಿತ. ಇತ್ತೀಚಿನ ಚುನಾವಣೆಯಲ್ಲಿ ಸುಮಾರು 27 ಲಕ್ಷ ಜನರು ಮತದಾನದಿಂದ ವಂಚಿತರಾಗಿದ್ದರು. ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಲಾಗುತ್ತಿದೆ. ಚುನಾವಣಾ ಆಯೋಗವೇ ಪಕ್ಷಪಾತ ಮಾಡುತ್ತಿರುವುದು ದುರ್ದೈವ ಎಂದರು. ನೋಡಿ, ಚುನಾವಣಾ ಆಯೋಗ ಯಾರ ನಿರ್ದೇಶನದ ಮೇಲೆ ಕೆಲಸ ಕಾರ್ಯ ಮಾಡ್ತಾ ಇದೆ ನಿಮಗೂ ಗೊತ್ತಿದೆ.
ಇವತ್ತು ಇತ್ತೀಚೆಗೆ ಫಲಿತಾಂಶ ಬಂತು. ಸುಮಾರು 27 ಲಕ್ಷ ಮತದಾರರನ್ನು ನಿಮ್ಮ ಮತಗಟ್ಟೆಯಿಂದ ಮತದಾನದಿಂದ ವಂಚಿತ ಮಾಡಿ ಇವತ್ತು ಸ್ವಾರ್ಥಕ್ಕಾಗಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿ ಡಿಸ್ಎನ್ಫ್ರಾಂಚೈಸ್ ಮಾಡಿ ಇವತ್ತು ಗೆದ್ದಿದ್ದನ್ನು ನೋಡಿದ್ದೀರಿ. ಬಹಿರಂಗವಾಗಿ ಚುನಾವಣಾ ಆಯೋಗ ಒಂದು ಪಕ್ಷಕ್ಕೆ ಸಮರ್ಥನೆ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟದ ಒಂದು ಸಂಗತಿ. ಇದು ಪ್ರಜಾಪ್ರಭುತ್ವಕ್ಕೆ ಕೊಡಲಿ ಏಟು. ಹೀಗಾಗಿ ಅದೇ ಮಾದರಿಯಲ್ಲಿ ಕಾಂಗ್ರೆಸ್ ಯಾವತ್ತೂ ಈ ರೀತಿ ಮಾಡಲಿಲ್ಲ. ಕಾಂಗ್ರೆಸ್ ಮಾಡ್ತಿತ್ತು ಅಂದರೆ ಇವತ್ತಿನವರೆಗೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರ್ತಾಯಿತ್ತು. ಕರೆಕ್ಟಾ? ಸೊ ಆ ರೀತಿಯಲ್ಲಿ ಇವತ್ತು ಅವರೇನು ಅಧಿಕಾರಕ್ಕಾಗಿ ದಾಹಕ್ಕಾಗಿ ಇವತ್ತು ಗೆದ್ದೇ ಗೆಲ್ಲಬೇಕು ಅಂತೇಳಿ ಹೇಳಿ ಅಕ್ರಮವಾಗಿ ಇವೆಲ್ಲ ಏನು ಮಾಡ್ತಾ ಇದ್ದಾರೆ, ಇವತ್ತು ತಿದ್ದುಪಡಿ ಮಾಡುವಂಥದ್ದು, ಅಧಿಕಾರಿಗಳಿಗೆ ಉಪಯೋಗ ಮಾಡಿಕೊಳ್ಳುವಂಥದ್ದು, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ, ಸಂವಿಧಾನಕ್ಕೆ ಮಾರಕವಾಗಿದೆ. ಕರ್ನಾಟಕ ರಾಜ್ಯದಲ್ಲಿಯೂ ಸಹಿತ ಈ ಒಂದು ನಮ್ಮ ಈ ಕ್ಷೇತ್ರದಲ್ಲಿ ಇವತ್ತೇನು ನಡೆದಿದೆ ಈಗ ಹಿಂದೆನೇ ಮತ್ತೆ ಅವತ್ತಿನ ದಿವಸ ಯಾಕೆ ಗೊತ್ತಾಗಲಿಲ್ಲ? ಇವ್ರ ಏಜೆಂಟು ಯಾಕೆ ಸೈನ್ ಮಾಡಿದಾರಲ್ಲ? ಇವರು BJPಯ ಏಜೆಂಟ್ ಸಹಿತ ಅದರಲ್ಲಿ ಅವ್ರ ಸಿಗ್ನೇಚರ್ ಇದೆ, ಅವ್ರದ್ದು ಸಿಗ್ನೇಚರ್ ಇದ್ದಿದ ಮೇಲೆ ಈಗ ಬಂದದ್ದು ಒಪ್ಕೊಂಡಂಗೆ ಆಯ್ತಲ್ಲ. ಅವ್ರ ಕಣ್ಣೆದುರುಗಡೆ ಎಣಿಕೆ ಆಗಿದೆ ಅಲ್ಲ. ಕಣ್ಣೆದುರುಗಡೆ ಎಣಿಕೆ ಆಗಿದ್ದಾಗ ಅವ್ರು ಯಾಕೆ ತಡೆ ಹಿಡಲಿಲ್ಲ? ಎಣಿಕೆ ಎಲ್ಲ ಆದಮೇಲೆ ಇವತ್ತು ಕೆಲವೊಂದು ಅಧಿಕಾರಿಗಳಿಗೆ ಅಥವಾ ಹಿಡ್ಕೊಂಡು ಇನ್ನೊಂದು ಷಡ್ಯಂತ್ರ ಮಾಡಿ ಇವತ್ತು ಮತ್ತೆ ತಿದ್ದುಪಡಿ ಮಾಡಿ ಇವತ್ತೇನು ಈ ರೀತಿಯಲ್ಲಿ ಫಲಿತಾಂಶ ಬರುವಂಥ ರೀತಿಯಲ್ಲಿ ಇದನ್ನೇ ಕೇಳಿಕೊಂಡು ದುಬಾರೆಯಲ್ಲಿ ತೂಗು ಸೇತುವೆ ಅನಿವಾರ್ಯವಾಗಿದ್ದು ಇಲ್ಲಿನ ನಿವಾಸಿಗಳ ಸಂಚಾರ ಮತ್ತು ಪ್ರವಾಸಿಗರ ಅನುಕೂಲದ ದೃಷ್ಟಿಯಿಂದ ತೂಗು ಸೇತುವೆಗಾಗಿ ಶಾಸಕ ಡಾಕ್ಟರ್ ಮಂತರಗೌಡ ನಿರಂತರ ಒತ್ತಡ ಹೇರುತ್ತಿದ್ದರು ಎಂದು ಈಶ್ವರ್ ಖಂಡ್ರೆ ನೆನಪಿಸಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.